ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರ. ನೀವೀಗ ಕೇಳುತ್ತಿದ್ದೀರಿ 90.4 FM ಕಂಪನಾಂಕಗಳಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ಸರಣಿ ರೇಡಿಯೋ ಕಾರ್ಯಕ್ರಮದ 29ನೇ ಸಂಚಿಕೆಗೆ ಎಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಕೆಳಗರೆ ಇಂದಿನ ಸಂಚಿಕೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 2ನೇ ದಿನದ ವಿಶೇಷ ವರದಿಯನ್ನ ತಾವಿಂದು ನಟರಾಜ್ ಸೋನಾರ್ ಅವರ ಮಾತುಗಳಲ್ಲಿ ಕೇಳಲಿದ್ದೀರಿ. ಆತ್ಮೀಯರೇ ನಮಸ್ಕಾರ. 90.4 ಸಮುದಾಯ ಬಾನುಲಿ ಕೇಂದ್ರ ಗಂಗಾವತಿಗೆ 9ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶೇಷವಾದ ಅತಿಥಿಯನ್ನು ಪರಿಚಯಿಸಲಿಕ್ಕೆ ನನಗೆ ಬಹಳ ತುಂಬಾ ಖುಷಿ ಅನಿಸ್ತಾ ಇದೆ. ಅವರು ಯಾರು ಬೇರೆ ಅಲ್ಲ, ನಾಡಿನ ಹೋರಾಟಗಾರರು, ಕವಿಗಳಾಗಿರುವಂತಹ ಕವಿರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಕವಿರಾಜ್ ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತಾವೆಲ್ಲ ಬಂದಂತ ಜನರಿಗೆ ಬ್ರೋಚರ್ ಕೊಡ್ತಾ ಇದ್ರಿ, ಹಿಂದಿ ಪರೀಕ್ಷೆ ನಿಲ್ಲಿಸಿ ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡವನ್ನ ಬೆಳೆಸ್ರಿ ಅಂತ ಹೇಳಿ, ನಮ್ಮ ನಾಡು ನಮ್ಮ ಆಳ್ವಿಕೆ ಅನ್ನೋ ಒಂದು ಅಭಿಯಾನವನ್ನ ಆರಂಭಿಸಿದ್ರಿ. ಏನಿದ್ರ ಉದ್ದೇಶ ಅಂತ? ಇದ್ರ ಉದ್ದೇಶ ಅಭಿಯಾನ ಹಿಂದಿ ಪರೀಕ್ಷೆ ನಿಲ್ಲಿಸಿ ಅಂತ ಅಂದ್ರೆ, ಕರ್ನಾಟಕದಲ್ಲಿ ತ್ರಿಭಾಷಾ ಸೂತ್ರ ಇದೆ. ಏನಾಗ್ತಾ ಇದೆ ಅಂದ್ರೆ, ಕಳೆದ ಎಕ್ಸಾಮ್ ವರ್ಷದಲ್ಲೇ ಕರ್ನಾಟಕದಲ್ಲಿ 90,000 ವಿದ್ಯಾರ್ಥಿಗಳು ಹಿಂದಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ. ಆದ್ರಿಂದ ಏನಾಗಿದೆ ಅಂದ್ರೆ, ಅವರ ಮುಂದಿನ ಜೀವನಕ್ಕೆ, ಭವಿಷ್ಯಕ್ಕೆ ತೊಂದರೆ ಆಗಿದೆ. ಬರೀ ಫೇಲ್ ಆಗಿರೋದು ಒಂದು ಸಂಖ್ಯೆ ಆದ್ರೆ, ಅದಕ್ಕಿಂತ ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಹಿಂದಿಯಲ್ಲಿ ಕಡಿಮೆ ಮಾರ್ಕ್ಸ್ ಬಂದ ಕಾರಣ ಅವರ ಸರಾಸರಿ ಅಗ್ರಿಗೇಟ್ ಮಾರ್ಕ್ಸ್ ಕಡಿಮೆ ಆಗಿ ಅವರು ಮುಂದೆ ಒಳ್ಳೆ ಶಾಲೆಯಲ್ಲಿ ಪ್ರವೇಶ ಪಡೆಯೋಕೆ ಅಥವಾ ಉದ್ಯೋಗ ಇದಕ್ಕೆ ಹಿನ್ನಡೆ ಆಗಿದೆ. ಇದು ಬೇರೆ ಈಗ ನಮ್ಮ ಉತ್ತರದ ರಾಜ್ಯ ತಗೊಂಡ್ರೆ ಅಲ್ಲಿನ ವಿದ್ಯಾರ್ಥಿಗಳು 2 ಭಾಷೆ ಮಾತ್ರ ಕಲಿತಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿಯಾಗಿ ಇನ್ನೊಂದು ಭಾಷೆ ಕಲಿಬೇಕಾದ ಕಾರಣದಿಂದಾಗಿ ಪ್ರತಿ ಸಬ್ಜೆಕ್ಟ್ಗೂ ಅವರು ಕೊಡಬೇಕಾದ ಸಮಯ ಕಡಿಮೆ ಆಗುತ್ತೆ. ಅಂದ್ರೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಅವರ ಪರ್ಫಾರ್ಮೆನ್ಸ್ಗೆ, ಅವರ ನಿರ್ವಹಣೆಗೆ ಇಲ್ಲಿ ತೊಂದರೆ ಆಗ್ತಿದೆ. ಬಹುಶಃ ಇದೊಂದು ಸಬ್ಜೆಕ್ಟ್ ಕಡಿಮೆ ಇದ್ದಿದ್ರೆ ಇನ್ನೆಲ್ಲ ಸಬ್ಜೆಕ್ಟ್ಗೂ ಒಂದು ಅರ್ಧ ಗಂಟೆ ಜಾಸ್ತಿ ಕೊಡಬಹುದಾಗಿತ್ತು. ಒಟ್ಟಾರೆಯಾಗಿ ಬೇರೆ ಮಕ್ಕಳಿಗೆ ಇಲ್ಲದ ತ್ರಿಭಾಷಾ ಸೂತ್ರ ನಮ್ಗೆ ತೊಂದರೆ ಆಗ್ತಿದೆ. ಅಂದ್ರೆ ಈಗ ಒಬ್ಬರ ಹೆಗಲ ಮೇಲೆ 10 kg ಹಾಕಿ ಅನ್ನೋದು ಇನ್ನೊಬ್ರು ಕೆಲವು ಹೆಗಲ ಮೇಲೆ 15 kg ಹಾಕಿ ಓಡುವಂತಾಗಿದೆ. ಇದು ಪರೋಕ್ಷವಾಗಿ ನಮ್ಗೆ ಹಿನ್ನಡೆ ಆಗ್ತದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಶಾಲೆಗಳಲ್ಲಿ ಮಾತೃಭಾಷಾ ಶಿಕ್ಷಣವನ್ನ ಆರಂಭಿಸಿದ್ದೇವೆ. 2ನೇ ಮಾಧ್ಯಮವಾಗಿ ಆಂಗ್ಲ ಭಾಷೆಯನ್ನು ಕಲಿಸ್ತಾ ಇದ್ದೀವಿ, 3ನೇ ಭಾಷೆಯಾಗಿ ಹಿಂದಿಯನ್ನು ಕಲಿಸ್ತಾ ಇದ್ದೀವಿ. ಹೇಗೆ ಹಿಂದಿ ಏರಿಕೆ ಆಗುತ್ತೆ ಅಂತ? ಹಿಂದಿ ಹೇರಿಕೆ ಹೇಗೆ ಆಗುತ್ತೆ ಅಂದ್ರೆ, ನೀವು ಬರೀ ನಮಗೆ ಮಾತ್ರ ಯಾಕೆ ಹಿಂದಿ ಕಲಿಸ್ತಾ ಇದ್ದೀರಾ, ಉತ್ತರದ ರಾಜ್ಯಗಳಲ್ಲಿ ಯಾಕೆ ನಮ್ಮ ಭಾಷೆಯನ್ನು ಕಲಿಸ್ತಾ ಇಲ್ಲ, ಅಥವಾ 3ನೇ ಭಾಷೆಯನ್ನು ಯಾಕೆ ಕಲಿಸ್ತಾ ಇಲ್ಲ, ನಾವು ಮಾತ್ರ ಯಾಕೆ ಹಿಂದಿ ಕಲಿಬೇಕು? ಹಿಂದಿ ಕಲಿಯೋದ್ರಿಂದ ಹಿಂದಿ ನಮಗೆ ಉದ್ಯೋಗ ಕೊಡ್ತಿದೆ, ಇಂಗ್ಲಿಷ್ ಉದ್ಯೋಗ ಕೊಡ್ತಿದೆ, ಅನ್ನ ಕೊಡ್ತಿದೆ. ಹಿಂದಿ ನಮ್ಗೆ ಉದ್ಯೋಗ ಕೊಡ್ತಿದ್ಯಾ? ಇಲ್ಲ. ಹಿಂದಿ ನಾವು ಕಲ್ತಿರೋದ್ರಿಂದ ಯಾರಿಗೆ ಉಪಯೋಗ ಆಗಿದೆ ಅಂದ್ರೆ, ಇಲ್ಲಿ ಬಂದು ವಾಸಿಸುವ ಉತ್ತರ ಭಾರತೀಯರಿಗೋಸ್ಕರ ನಾವು ಅವ್ರ ಭಾಷೆ ಕಲಿತಾ ಇದೀವಿ. ಅದರಿಂದ ನಾವೇನು ಉಪಯೋಗ ಪಡಿತಾ ಇಲ್ಲ. ಒಂದು ಮಾತಿದೆ, ದೇಶ ಸೋತು ಕೋಶ ಓದು, ಕೋಶ ಓದು ದೇಶ ಸುತ್ತು. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತ್ರ ಸೀಮಿತ ಆಗ್ತದೆ. ನಾವು ಸಪೋಸ್ ಕರ್ನಾಟಕ ಬಿಟ್ಟು ಬೇರೆ ಅನ್ಯ ರಾಷ್ಟ್ರಗಳಿಗೆ ಹೋಗ್ಲಿ, ಅನ್ಯ ಜಿಲ್ಲೆಗಳಿಗೆ ಹೋದಾಗ ಅನಿವಾರ್ಯವಾಗಿ ಇನ್ನೊಂದು ಭಾಷೆಯ ಜೊತೆ ಸಂವಹನ ಸಂಪರ್ಕ ಮಾಡ್ಲೇಬೇಕಾದ ಅನಿವಾರ್ಯತೆ ಬರ್ತದಲ್ಲ. ಅದು ಯಾಕೆ ಕನ್ನಡಿಗರಿಗೆ ಮಾತ್ರ ಯಾಕೆ ಬೇಕದು? ಅದನ್ನ ಹಿಂದಿಯವ್ರಿಗೆ ಯಾಕೆ ಹೇಳಲ್ಲ? ನೀವು ಕರ್ನಾಟಕಕ್ಕೂ ನೀವು ಹೋಗ್ಬೇಕಾಗ್ಬೋದು, ಕನ್ನಡ ಕಲಿಸಿ ಅಂತ ಯಾಕೆ ಹೇಳಲ್ಲ? ಆ ಹೊರೆ ಎಲ್ಲ ಈ ಬಹುತ್ವವನ್ನು ಕಾಪಾಡಬೇಕು ಹೊರೆ ಕನ್ನಡದವರಿಗೆ ಮಾತ್ರ ಯಾಕೆ? ತಮಿಳ್ನಾಡಲ್ಲಿ 2 ಭಾಷೆ ಇದೆ. ತಮಿಳ್ನಾಡವರು ನಮ್ಮ ಎಲ್ಲರಿಗಿಂತ ಚೆನ್ನಾಗಿ ಎಲ್ಲಾ ವಿಷಯಗಳಲ್ಲೂ ಮುಂದಿದ್ದಾರೆ. ಹೆಂಗೆ? ಭಾಷೆಯಿಂದ ಅಲ್ಲ, ಇದು ಹಿಂದಿಯನ್ನ ಹೇರಿಕೆ ಮಾಡಿ ನಮ್ಮನ್ನ ಕುಗ್ಗಿಸುವ ಪ್ರಯತ್ನ. ಅವರಿಗಾಗಿ ನಮ್ಗೆ ಹಿಂದಿ ಕಲಿಸ್ತಾ ಇರೋದು. ಎಲ್ಲರಿಗೂ ಯಾಕೆ ಕಲಿಸ್ತೀರಾ ಕಡ್ಡಾಯವಾಗಿ? ಅದೇ ಕಡ್ಡಾಯ ಬೇಡ ಅಂತಿರೋದು. ಆಯ್ತು, ಯಾರಾದ್ರೂ ಹೊರಗಡೆ ಹೋಗ್ತಾರೆ ಕಲೀಲಿ. ಈಗ ನೀವು ತಮಿಳ್ನಾಡಿಗೆ ಹೋದ್ರೆ ತಮಿಳ್ ಕಲಿತಿರ್ತಾನೆ, ಆಂಧ್ರಕ್ಕೆ ಹೋದ್ರೆ ತೆಲುಗು ಕಲಿತಿರ್ತಾನೆ. ಅದೇ ತರ ನಾವು ಹೊರಗಡೆ ಹೋದಾಗ ಬೇಕಾದ್ರೆ ನಾ ಕಲ್ತ್ಕೋತೀನಿ, ಅದು ನನ್ನ ಟೈಮಲ್ಲಿ ಕಲ್ತ್ಕೋತೀನಿ. ನೀವು ನಮ್ಮವ್ರು ಎಷ್ಟು ಜನ ಕೆಲ್ಸಕ್ಕೆ ಹೋಗ್ಬೋದು? ಕರ್ನಾಟಕದವ್ರು ಯಾರು ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ? ಎಷ್ಟು ಮಾಡ್ತಿರ್ಬೋದು? 2% ಮಾಡ್ತಾ ಇಲ್ಲ. ಎಷ್ಟು ಜನ ದೆಹಲಿಯಲ್ಲಿ ಕೆಲಸ ಮಾಡ್ತಿರ್ಬೋದು? ಅವ್ರೆಲ್ರಿಗಾಗಿ 100 ಜನರಿಗೂ ಯಾಕೆ ಕಲಿಸ್ತೀರಾ? ಅವ್ರು ಬೇಕಾದಾಗ ಅಲ್ಲಿ ಕಲ್ತ್ಕೋತಾರೆ, ಅವಶ್ಯಕತೆ ಬಿದ್ದಾಗ ಕಲ್ತ್ಕೋತಾರೆ. ಯಾಕೆ ನೀವು ಎಲ್ರಿಗೂ ಮೊದಲೇ ಕಲಿಸ್ತೀರಾ? ಕವಿರಾಜ್ ಅವರು ಕವಿಗಳಾಗಿ, ಸಿನಿಮಾ ಸಾಹಿತಿಯಾಗಿ, ಚಿತ್ರ ಸಾಹಿತಿಯಾಗಿ ದೊಡ್ಡ ಹೆಸರು ಮಾಡಿದ್ರಿ. ಈ ಅಭಿಯಾನಕ್ಕೆ ಬಂದದ್ದಾದ್ರೆ ಹೇಗೆ ಅಂತ? ಇಲ್ಲ, ಏನೇ ಮಾಡಿದ್ರು ನನ್ನ ಮೂಲ ಕನ್ನಡ, ನನ್ನ ಎಲ್ಲಾ ಸಾಧನೆ ಅಥವಾ ನನ್ನ ಅನ್ನ ಉಟ್ಕೊಟ್ಟಿದ್ದೆ ನನ್ನ ಕನ್ನಡ. ಅದ್ರ ಮೇಲೆ ನನ್ಗೆ ಕೃತಜ್ಞತೆ ಇದೆ. ಕನ್ನಡಕ್ಕಾಗಿ ನಾನು ಏನಾದ್ರು ವಾಪಸ್ ಕೊಡ್ಬೇಕು, ಕನ್ನಡಕ್ಕೆ ಹಿತದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ಬೇಕು ಅನ್ನೋ ಕಾರಣದಿಂದ ಬಂದಿದ್ದೆ. ಇವತ್ತು ಕನ್ನಡ ಅಕ್ಷರಗಳೇ ನನ್ಗೆ ಅನ್ನ ಕೊಟ್ಟಿರೋದು. ನಾನು ಕವಿರಾಜ್ ಆಗಿರೋದೇ ಕನ್ನಡದಿಂದ. ಕನ್ನಡಕ್ಕೆ ನಾನು ಏನಾದ್ರು ಸ್ವಲ್ಪ ವಾಪಸ್ ಕೊಡ್ಬೇಕು ಅನ್ನೋ ಉದ್ದೇಶದಲ್ಲಿ ಈ ಅಭಿಯಾನಗಳು. ಸ್ನೇಹಿತರೆ, ಈ ನಾಡಿನ, ಈ ಮಣ್ಣಿನ, ಈ ನೀರಿನ,
ಈ ವಾತಾವರಣದ ಒಬ್ಬ ವ್ಯಕ್ತಿಯಾಗಿ ನನ್ನ ಹೆಸರು ಬಂದಿದ್ದೇ ಕವಿರಾಜ್ ಅಂತ ಹೇಳಿ ಈ ಕನ್ನಡಿಗರಿಂದ ಅಂತೇಳಿ ಅಂತ ಒಂದು ಕನ್ನಡದ ಅಪ್ಪಟ ಅಭಿಮಾನಿಯಾಗಿ ಇವತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಸ್ಟಾಲ್ ಹಾಕೊಂಡು ಬಂದಂತ ಕನ್ನಡಿಗರಿಗೆ ಒಂದು ತಾವೇ ಖುದ್ದಾಗಿ ನಿಂತುಕೊಂಡು ಅಭಿಯಾನ ಮಾಡ್ತಾ ಇರೋದು ನಿಜವಾಗಿ ನಮ್ಗೆಲ್ಲರಿಗೂ ಹೆಮ್ಮೆ ತರುವಂತ ವಿಷಯ. ಸರ್, ಇದಕ್ಕೆ ಕೂಡ ನಾವು ಕೂಡ ಕೈ ಜೋಡಿಸ್ತೀವಿ. ನಿಮ್ಮ ಅಭಿಯಾನಕ್ಕೆ ನಮ್ಮವರು ಬರ್ತಾ ಇದ್ದೀವಿ. 90.4 FM ಸಮುದಾಯ ಬಾನುಲಿ ಕೇಂದ್ರದ ವತಿಯಿಂದ ನಮಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಧನ್ಯವಾದಗಳು ಸರ್. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ 2ನೇ ದಿನದ ಕಾರ್ಯಕ್ರಮಗಳ ವಿಷಯ ವಿವರಣೆ. ಪ್ರಧಾನ ವೇದಿಕೆಯಲ್ಲಿ ಬೆಳಗಿನ ಗೋಷ್ಠಿಯಲ್ಲಿ ನೆಲ ಜಲ ಸಾಕ್ಷರತೆ ಒಂದು ಅವಲೋಕನ ಅಂತಕ್ಕಂತ ಕಾರ್ಯಕ್ರಮ ನಡೀತಾ ಇದೆ. ಅದರ ಅಧ್ಯಕ್ಷತೆಯನ್ನು ಕ್ಯಾಪ್ಟನ್ ರಾಜಾರಾವ್ ನೀರಾವರಿ ತಜ್ಞರು ವಹಿಸುತ್ತಾರೆ. ಡಾಕ್ಟರ್ ಅಶೋಕ್ ದಳವಾಯಿ ಅವರು ಆಶಯ ನುಡಿಗಳನ್ನು ಆಡ್ತಾರೆ. ಡಾಕ್ಟರ್ ಎಂ ಎನ್ ತಿಮ್ಮೇಗೌಡ ಅವರು ಕಾವೇರಿ ಅಚ್ಚುಕಟ್ಟಿನ ಕೆರೆಕಟ್ಟೆಗಳ ಸ್ಥಿತಿಗತಿಗಳ ಕುರಿತು ಮಾತಾಡ್ತಾರೆ. ಡಾಕ್ಟರ್ ಕೃಷ್ಣ ಕೊಲ್ಲಾರ ಕುಲಕರ್ಣಿ ಅವರು ಕೃಷ್ಣ ಮತ್ತು ಮಾದಾಯಿ ಯೋಜನೆ ಬಗ್ಗೆ ಮಾತಾಡ್ತಾರೆ. ಡಾಕ್ಟರ್ ಎ ಬಿ ಪಾಟೀಲ್ ಅವರು ಕೃಷಿಕರು ಮತ್ತು ಜನಸಾಮಾನ್ಯರಲ್ಲಿ ಇರಬೇಕಾದ ನೆಲಜಲ ಸಾಕ್ಷರತೆ ಕುರಿತು ಮಾತನಾಡಿದರು. ಅದೇ ಪ್ರಧಾನ ವೇದಿಕೆಯಲ್ಲಿ ಗೋಷ್ಠಿ 4ರಲ್ಲಿ ಸಾಹಿತ್ಯದಲ್ಲಿ ರಾಜಕೀಯ, ರಾಜಕೀಯದಲ್ಲಿ ಸಾಹಿತ್ಯ ಎನ್ನುವ ವಿಷಯವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂತ ಮಾನ್ಯ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆ ವಹಿಸ್ತಾರೆ. ರಾಜಕೀಯ ಚಿಂತಕರಾದಂತ ಡಾಕ್ಟರ್ ಬಿ ಎಲ್ ಶಂಕರ್ ಅವರ ಆಶಯ ನುಡಿಗಳನ್ನ ಆಡಿದರು ಅಂತ. ಈಗ ವಿಶೇಷವಾಗಿ ಡಾಕ್ಟರ್ ಕೆ ಅನ್ನದಾನಿ ಅವರು ರಾಜಕೀಯ ಚಿಂತಕರು ರಾಜಕಾರಣಿಗಳಿಗೆ ಇರಬೇಕಾದ ಸಾಹಿತ್ಯ ಪ್ರಜ್ಞೆ ಬಗ್ಗೆ ಮಾತಾಡ್ತಾರೆ. ರಾಜಕೀಯ ವಿಶ್ಲೇಷಕರಾದಂತ ರವೀಂದ್ರ ರೇಷ್ಮೆ ಅವರು ಸಾಹಿತ್ಯ ಕೃತಿಗಳಲ್ಲಿ ಕಂಡುಬರುವ ರಾಜಕೀಯ ಚಿತ್ರಣದ ಕುರಿತು ಮಾತಾಡಿದ್ರು ಅಂತ. ಅದೇ ಪ್ರಧಾನ ವೇದಿಕೆಯಲ್ಲಿ ಒಂದು ವಿಶೇಷವಾದಂತಹ ಉಪನ್ಯಾಸ ಕೂಡ ನಡೀತಾ ಇದೆ. ಇದು ಮಧ್ಯಾಹ್ನದ ಅವಧಿಯಲ್ಲಿ ನಡೀತು. ಕರ್ನಾಟಕ 50 ಹಿನ್ನೋಟ ಮುನ್ನೋಟ, ಕನ್ನಡವೆಂದರೆ ಬರೀ ನುಡಿಯಲ್ಲ, ಈ ವಿಷಯದ ಕುರಿತು ಹಿರಿಯ ವಿದ್ವಾಂಸರಾದಂತ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಶ್ರೀ ಶಂಕರ ಹಲಗತ್ತಿ ಅವರು ಹೆಸರಾಯಿತು ಕರ್ನಾಟಕ ಉಸಿರಾಯಿತೇ ಕನ್ನಡ ಎನ್ನುವ ವಿಷಯ ಕುರಿತು ತಮ್ಮ ವಿಷಯವನ್ನು ಮಂಡನೆ ಮಾಡ್ತಾರೆ. ಶ್ರೀ ರಾಘವೇಂದ್ರ ಪಾಟೀಲ್ರು 5 ದಶಕಗಳ ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ನೋಟ ಈ ವಿಷಯ ಕುರಿತು ತಮ್ಮ ವಿಷಯ ಮಂಡನೆಯನ್ನು ಮಾಡಿದ್ರು ಅಂತೇಳಿ. ಇದೇ ಒಂದು ಪ್ರಧಾನ ಗೋಷ್ಠಿಯಲ್ಲಿ ಈ ವಿಷಯ ಏನಂದ್ರೆ ಮಂಡ್ಯ ನೆಲಮೂಲದ ಮೊದಲುಗಳು ಎನ್ನುವ ವಿಷಯವಾಗಿ ಖ್ಯಾತ ವಾಗ್ಮಿಗಳು ಆದಂತಹ ಚಿಂತಕರಾದಂತಹ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಅವರು ಅಧ್ಯಕ್ಷತೆ ವಹಿಸಿಕೊಂಡಿದ್ರು. ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಅವರು ಕೆರೆ, ಅಣೆಕಟ್ಟೆ, ಸೇತುವೆ, ಕಾಲುವೆಗಳ ನಿರ್ಮಾಣದ ಕುರಿತು ಮಾತಾಡಿದರು. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ರಂಗಭೂಮಿ ಮತ್ತು ಚಲನಚಿತ್ರ ಮತ್ತು ಕಿರುತೆರೆ ವಿಷಯವಾಗಿ ತಮ್ಮ ವಿಷಯವನ್ನು ಮಂಡನೆ ಮಾಡಿದರೆ, ಡಾಕ್ಟರ್ ಕೆಂಪಮ್ಮ ಅವರು ಜನಪದ ವಿಷಯದ ಕುರಿತು ಮಾತಾಡಿದರು. ಶ್ರೀ ನವೀನ್ ಕುಮಾರ್ ಅವರು ಜಲವಿದ್ಯುತ್ ಕುರಿತು ಮಾತಾಡಿದ್ರು. ಈ 6 ಗೋಷ್ಠಿಗಳು ಪ್ರಧಾನ ವೇದಿಕೆಯಲ್ಲಿ ಇಂದು ನಡೆದಿವೆ ಅಂತ ಹೇಳಿ. ಇನ್ನು ಸಂಜೆ ಹೊತ್ತಿಗೆ ಅಂದ್ರೆ ಇಳಿ ಹೊತ್ತಿಗೆ ಕರ್ನಾಟಕದ ಮೌಖಿಕ ಪರಂಪರೆಗಳ ಪ್ರದರ್ಶನ ಮತ್ತು ವಿವರಣೆ ಕೂಡ ಈಗ ತಾನೇ ನಡೀತಾ ಇದೆ. ಡಾಕ್ಟರ್ ವೀರಣ್ಣ ದಂಡಿಯವರು ಹಿರಿಯ ಜಾನಪದ ತಜ್ಞರು ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಾರೆ. ಶ್ರೀ ಕ ರಾಮೇಶ್ವರಪ್ಪನವರು ಮಂಟೇಸ್ವಾಮಿ ಕಾವ್ಯದ ಕುರಿತು ಮಾತಾಡ್ತಾ ಇದ್ದಾರೆ. ನಂಜುಂಡಸ್ವಾಮಿ PM ಅವರು ಮೂಡಲಪಾಯದ ಬಗ್ಗೆ ಮಾತಾಡ್ತಾರೆ. ಶ್ರೀ ಎಂ ಮೋಹನ್ ಎನ್ನುವರು ಜಿಂಜಪ್ಪ ಕಾವ್ಯದ ಕುರಿತು ಮಾತಾಡ್ತಾರೆ. ಶ್ರೀಮತಿ ಮಲ್ಲವ್ವ ಮೇಗೇರಿ ಅಂತಕ್ಕಂಥದ್ದು ಕೃಷ್ಣ ಪಾರಿಜಾತ ಆಟದ ಕುರಿತು ಮಾತಾಡ್ತಾರೆ. ನಾಗರಾಜ್ ತೋಂಬ್ರಿ ಅವರು ಜೋಗಿ ಕಥಾನಕದ ವಿಷಯವನ್ನು ಮಂಡನೆ ಮಾಡ್ತಾರೆ. ಒಟ್ಟು ಈ ಸಂಜೆ ಅವಧಿಯ ಗೋಷ್ಠಿಗಳಲ್ಲಿ 6 ಜನ ವಿದ್ವಾಂಸರು ತಮ್ಮ ವಿಷಯಗಳನ್ನ ಈ ವೇದಿಕೆಯಲ್ಲಿ ಮಂಡನೆ ಮಾಡ್ತಾರೆ ಅಂತೇಳಿ. ಇನ್ನು ಈ ಸಂಜೆ ಇರತಕ್ಕಂಥ ಇನ್ನೊಂದು ಕಾರ್ಯಕ್ರಮ ಅಂದ್ರೆ ಸಮ್ಮೇಳನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಗೋರು ಚನ್ನಬಸಪ್ಪನವರಿಗೆ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ನಾಡೋಜ ಗೋರುಚ್ ಅವರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಸಂವಾದದಲ್ಲಿ ಡಾಕ್ಟರ್ ಬಸವರಾಜ್ ನೆಲ್ಲಿಸರ, ಪ್ರೊಫೆಸರ್ ಟಿ ವಿ ಸುರೇಶ್ ಗುಪ್ತಾ, ಶಂಕರ್ ಮಲ್ಲಪ್ಪ ಬೈಚವಾಲ್, ಡಾಕ್ಟರ್ ಪಿ ನಾಗರಾಜ್, ಪ್ರೊಫೆಸರ್ PMY ಶಿವರಾಮ್, ಶ್ರೀ ಮಾರುತಿ ಶಿಡ್ಲಾಪುರ್, ಡಾಕ್ಟರ್ ಅನುಸೂಯ ಹೊಂಬಾಳೆ, ಶ್ರೀಮತಿ ಶಾಂತಲಾ ಧರ್ಮರಾಜ್, ಡಾಕ್ಟರ್ ಕುರವ ಬಸವರಾಜ್ ಹಾಗೂ ಸಂತೋಷ್ ಹಾನಗಲ್ ಅವರು ಅವರ ಜೊತೆ ಮಾತುಕತೆ ಆಡ್ತಾರೆ. ಅದಾದ ನಂತರ ರಾತ್ರಿ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸುವರ್ಣ ಮಹೋತ್ಸವದ ನೆನಪಿನಲ್ಲಿ ಒಂದು 46 ಜನರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅಂತ ಹೇಳಿ. ಬಹಳ ವಿಶೇಷವಾದಂತಹ ಇನ್ನೂ 2 ಸಮಾನಾಂತರ ವೇದಿಕೆಗಳಿವೆ. ಆ ಸಮಾನಾಂತರ ವೇದಿಕೆಗಳಲ್ಲಿ ಇವತ್ತು ಕೂಡ ವಿಶೇಷವಾದಂತಹ ಕಾರ್ಯಕ್ರಮ ಕೂಡ ನಡೆದು ಅಂತ. ಏನು ಅಂತಂದ್ರೆ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆ ಇತ್ತು. ಕುಡಿಯುವ ನೀರು, ಊಟ ಹಾಗೂ ಪುಸ್ತಕ ಮಳಿಗೆಗಳಿಗೆ ಸಾಕಷ್ಟು ಜನ ಸಾಹಿತ್ಯಾಸಕ್ತರು, ಕವಿಗಳು ಬಂದು ಆ ಪುಸ್ತಕಗಳನ್ನ ತೆಗೆದುಕೊಳ್ತಕ್ಕಂತಹ ಕೆಲಸ ಕೂಡ ನಡೀತಾ ಇದೆ ಅಂತೇಳಿ. ಎಲ್ಲಿ ನೋಡಿದ್ರಲ್ಲಿ ಜನ. ಇವತ್ತು ಮಂಡ್ಯದ ಜನರು 8 ಕಿಲೋಮೀಟರ್ ಮಂಡ್ಯ ಸಿಟಿಯಿಂದ ಹೊರಗಡೆ ಇರತಕ್ಕಂತ ಬೆಂಗಳೂರು, ಮೈಸೂರು ಹೆದ್ದಾರಿಯ ಪಕ್ಕದಲ್ಲಿರ್ತಕ್ಕಂಥ ಸರಿಸುಮಾರು ಒಂದು 400 ಎಕರೆ ಪ್ರದೇಶದಲ್ಲಿ ಇರತಕ್ಕಂಥ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಜನ ಬರ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಇನ್ನು ಇವತ್ತು ಸಮಾನಾಂತರ ವೇದಿಕೆಯಲ್ಲಿ ಬೆಳಗಿನ ಅವಧಿಯಲ್ಲಿ ಸೃಜನಶೀಲತೆ, ವಿದ್ಯುನ್ಮಾನ ಮಾಧ್ಯಮಗಳ ಸವಾಲುಗಳು ಎನ್ನುವ ವಿಷಯವಾಗಿ ವಿಷಯ ಮಂಡನೆ ಆಯಿತು. ಇದು ಡಾಕ್ಟರ್ ಚಿದಾನಂದ ಗೌಡ ಅವರು ವಿಶ್ರಾಂತ ಕುಲಪತಿಗಳು ಅಧ್ಯಕ್ಷತೆ ವಹಿಸಿಕೊಂಡಿದ್ರು. ಹಿರಿಯ ಮಾಧ್ಯಮ ತಜ್ಞರಾದಂತಹ GN ಮೋಹನ್ ರವರು ಆಶಯ ನುಡಿಗಳನ್ನ ಆಡಿದರೆ, ಮಧು YN ಅವರು ಕೃತಕ ಬುದ್ಧಿಮತ್ತೆ ಮತ್ತು ಚಾಟ್
ಜಿಪಿಟಿ ಸೃಷ್ಟಿಸಿರುವ ಸವಾಲುಗಳನ್ನು ಕುರಿತು ತಮ್ಮ ಮಾತುಗಳನ್ನ ಸಭಿಕರ ಮುಂದೆ ಮಂಡನೆ ಮಾಡಿದರು. ಅದೇ ರೀತಿಯಾಗಿ ಓಂ ಶಿವಪ್ರಕಾಶ್ ಎನ್ನುವರು ಕನ್ನಡ ಸಾಹಿತ್ಯ ಮತ್ತು ಸಾಮಾಜಿಕ ಜಾಲತಾಣಗಳು ಇವತ್ತಿನ ಸಂದರ್ಭದಲ್ಲಿ ಅವು ಹೇಗೆ ಕೆಲಸ ನಿರ್ವಹಿಸ್ತಾ ಇವೆ ಅನ್ನೋ ಕುರಿತು ಮಾತಾಡಿದರೆ, ಶ್ರೀ ಶಂಕರ ಸಿಹಿಮೊಗ್ಗಿ ಅವರು ತಂತ್ರಜ್ಞಾನ ಯುಗದಲ್ಲಿ ಕನ್ನಡದ ಅನುಸಂಧಾನ ಹೇಗೆ ಅನ್ನೋ ವಿಷಯವಾಗಿ ಬಹು ನಿರೀಕ್ಷಿತ ಮತ್ತು ಅತ್ಯಂತ ಮಹತ್ವದ ವಿಚಾರಗಳನ್ನ ಇವತ್ತು ಬೆಳಗಿನ ಅವಧಿಯಲ್ಲಿ ಗೋಷ್ಠಿ 3ರಲ್ಲಿ ಮಂಡನೆ ಆದುವಂತ. ಅದೇ ಸಮಾನಾಂತರ ವೇದಿಕೆಯಲ್ಲಿ ಗೋಷ್ಠಿ 4ರಲ್ಲಿ ದಲಿತ ಸಾಹಿತ್ಯದ ನೆಲೆಗಳು ಎನ್ನುವ ವಿಚಾರವಾಗಿ ಮೂಡ್ನಾಪುಡು ಚಿನ್ನಸ್ವಾಮಿ ಹಿರಿಯ ಸಾಹಿತಿಗಳು ಅಧ್ಯಕ್ಷತೆ ವಹಿಸಿಕೊಂಡಿದ್ರು. ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ದಲಿತ ಸಂಘಟನೆಗಳ ಅಸ್ಮಿತೆ ಬಗ್ಗೆ ಮಾತಾಡಿದರು. ಡಾಕ್ಟರ್ ವೈ ಬಿ ಹಿಮ್ಮಡಿ ಅವರು ದಲಿತ ಬಂಡಾಯ ಸಾಹಿತ್ಯದ 5 ದಶಕಗಳ ಸಾಧಕ ಬಾಧಕಗಳ ಕುರಿತು ವಿಸ್ತೃತವಾಗಿ ವಿವರಿಸಿದರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಚಲುವರಾಜು ಅವರು ಕನ್ನಡ ಸಂವರ್ಧನೆಯಲ್ಲಿ ತಳ ಸಮುದಾಯಗಳ ಪಾತ್ರ ಕುರಿತು ತಮ್ಮ ವಿಷಯಗಳನ್ನು ಮಂಡನೆ ಮಾಡಿದರು. ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ದಲಿತ ಸಾಹಿತ್ಯ ಚಳವಳಿ ಮತ್ತು ಮಹಿಳೆಯನ್ನ ವಿಷಯವಾಗಿ ಅವರು ತಮ್ಮ ವಿಷಯ ಮಂಡನೆಯನ್ನ ಇವತ್ತಿನ ಗೋಷ್ಠಿಯಲ್ಲಿ ಮಾಡಿದರು. ಮಧ್ಯಾಹ್ನದ ಹೊತ್ತಿಗೆ ಈ ಸಮಾನಾಂತರ ವೇದಿಕೆಯಲ್ಲಿ ಕರ್ನಾಟಕ ಪ್ರಕೃತಿ ವಿಕೋಪದ ಆತಂಕಗಳು ಏನೇನು ಎನ್ನುವ ವಿಷಯವನ್ನು ಇಟ್ಟುಕೊಂಡು ಹಿರಿಯ ಪರಿಸರವಾದಿಗಳಾದಂತ ಡಾಕ್ಟರ್ ನ ಯಲ್ಲಪ್ಪ ರೆಡ್ಡಿ ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಪರಿಸರ ತಜ್ಞರಾದ ಡಾಕ್ಟರ್ ವಿ ಎಸ್ ಪ್ರಕಾಶ್ ಅವರು ಆಶಯ ನುಡಿಗಳನ್ನು ಆಡ್ತಾರೆ. ಡಾಕ್ಟರ್ ಮಾರುತಿ ಅವರು ಕರ್ನಾಟಕದಲ್ಲಿನ ಭೂಕುಸಿತ ಪ್ರಕರಣಗಳ ಕುರಿತು ತಮ್ಮ ವಿಷಯವನ್ನು ಮಂಡನೆ ಮಾಡ್ತಾರೆ. ಡಾಕ್ಟರ್ ಕೆ ಶೇಷವ ಕೊರ್ಸೆ ಅವರು ಅಕಾಲಿಕ ಮಳೆ ಮತ್ತು ವಾಯುಭಾರ ಕುಸಿತ ಪ್ರಕರಣಗಳ ಕುರಿತು ಅವರು ತಮ್ಮ ವಿಷಯ ಮಂಡನೆ ಮಾಡಿದ್ರು. ಡಾಕ್ಟರ್ ಟಿ ಆರ್ ಅನಂತರಾಮು ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆಗಳು ಎನ್ನುವ ವಿಷಯ ಕುರಿತು ವಿಷಯ ಮಂಡನೆ ಮಾಡಿದರೆ, ಡಾಕ್ಟರ್ ಜಿ ಎಸ್ ಶ್ರೀನಿವಾಸ ರೆಡ್ಡಿ ಅವರು ಪ್ರಕೃತಿ ವಿಕೋಪಗಳ ಕುರಿತು ಮಾತನಾಡಿದರು. ಬಹಳ ಮಹತ್ವದ ಗೋಷ್ಠಿಗಳಲ್ಲಿ ಜನರು ಇದ್ರು. ವಿಷಯ ಮಂಡನೆ ಕೂಡ ಯಶಸ್ವಿಯನ್ನು ಆಗಿ ಮಾಡಿದ್ರು ಅಂತ ಹೇಳಿ. ಇನ್ನು ಅದೇ ಸಮಾನಾಂತರ ವೇದಿಕೆಯಲ್ಲಿ ಶತಮಾನೋತ್ಸವದ ವರ್ಷದ ಕನ್ನಡ ಲೇಖಕರು ಎನ್ನುವ ವಿಷಯ ಕುರಿತು ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಹಿರಿಯ ವಿದ್ವಾಂಸರ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಡಾಕ್ಟರ್ ವನಮಾಲಾ ವಿಶ್ವನಾಥ್ ಅವರು ಎಲ್ ಎಸ್ ಶೇಷಗಿರಿರಾವ್ ಹಿರಿಯ ಲೇಖಕರ ಬಗ್ಗೆ ಮಾತಾಡ್ತಾರೆ. ಶ್ರೀ ಮಲ್ಲಿಕಾರ್ಜುನ ಹೆಗ್ಗಳಿಗೆ ಅವರು ಕಥೆಗಾರ ನಿರಂಜನರ ಬಗ್ಗೆ ಮಾತಾಡ್ತಾರೆ. ಪ್ರೊಫೆಸರ್ ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ ಅವರು ಕೋಶಿ ಹರಿದಾಸ ಭಟ್ರ ಕುರಿತು ಮಾತಾಡ್ತಾರೆ. ಅಕ್ಬರ್ ಕಾಲಿಮಿರ್ಚಿ, ಕೊಪ್ಪಳ ಜಿಲ್ಲೆಯ ಅಕ್ಬರ್ ಕಾಲಿಮಿರ್ಚಿ ಅವರು ಶಾಂತರಸರ ಕುರಿತು ಮಾತಾಡ್ತಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದ ಹಿರಿಯ ಕವಿಗಳಾಗಿದ್ದಂತಹ ಶಾಂತರಸರ ಕುರಿತು ಮಾತಾಡ್ತಾರೆ. ಶ್ಯಾಮಸುಂದರ ಬಿದರಕುಂದಿ ಅವರು ಜಿ ಎಸ್ ಆಮೂರ ಅವರ ಬಗ್ಗೆ ಮಾತಾಡ್ತಾರೆ. ಎಸ್ ಆರ್ ರಾಮಕೃಷ್ಣ ಅವರು ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಕುರಿತು ವಿಷಯ ಮಂಡನೆಯನ್ನು ಮಾಡಿದ್ರು ಅಂತ. ತದನಂತರ ಅದೇ ಸಮಾನಾಂತರ ಗೋಷ್ಠಿಯಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. 25 ಜನ ಯುವ ಕವಿಗಳು ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ರವಿ ಬೆಸಗರಹಳ್ಳಿ ಆಶಯ ನುಡಿಗಳನ್ನ ಆಡಿದ್ರು ಅಂತೇಳಿ 25 ಜನ ಕವಿಗಳು ತಮ್ಮ ವಿಷಯವನ್ನ ಕವಿ ಗೋಷ್ಠಿಯಲ್ಲಿ ಕವನಗಳನ್ನ ವಾಚನ ಮಾಡ್ತಾ ಇದ್ದಾರೆ. ಇನ್ನೊಂದು ಸಮಾನಾಂತರ ವೇದಿಕೆಯಲ್ಲಿ ರಾತ್ರಿ 9:30ಕ್ಕೆ ಮತ್ತೊಂದು ಗೋಷ್ಠಿ ಇದೆ. ಪುನಶ್ಚೇತನವಾಗಬೇಕಾಗಿರುವ ಸಾಹಿತ್ಯದ ಪ್ರಕಾರಗಳು ಎನ್ನುವ ವಿಷಯವಾಗಿ ಹಿರಿಯ ಲೇಖಕಿ ಬಾನು ಮುಷ್ತಾಕ್ ಅಧ್ಯಕ್ಷತೆ ವಹಿಸಿಕೊಂಡ್ರೆ, ಡಾಕ್ಟರ್ ಅರುಣ್ ಜೋಳದ ಕೂಡ್ಲಿಗಿ ಅವರು ಆತ್ಮಕಥನಗಳು ಎನ್ನುವ ವಿಷಯವಾಗಿ ಮಾತಾಡ್ತಾರೆ. ಡಾಕ್ಟರ್ ಬಿ ಎಸ್ ಶೈಲಜಾ ವಿಜ್ಞಾನ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ. ಡಾಕ್ಟರ್ ಅಕೈ ಪದ್ಮಶಾಲಿ ಅವರು ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಾಹಿತ್ಯದ ಕುರಿತು ಮಾತಾಡ್ತಾರೆ. ಪ್ರಜಾವಾಣಿಯ ಹಿರಿಯ ಸಂಪಾದಕರಾದ ಚ ಹ ರಘುನಾಥ್ ಅವರು ಪ್ರಬಂಧ ಸಾಹಿತ್ಯದ ಕುರಿತು ತಮ್ಮ ವಿಷಯಗಳನ್ನ ಮಂಡನೆ ಮಾಡ್ತಾರೆ ಅಂತೇಳಿ. ಅಷ್ಟಲ್ಲದೆ ಕೂಡ ಇನ್ನೂ ಒಂದು ಸಮಾನಾಂತರ ವೇದಿಕೆ 2 ಇದೆ. ಅಲ್ಲಿ ಕೂಡ ಅನೇಕ ಇವತ್ತಿನ ಕಾರ್ಯಕ್ರಮಗಳು ಕೂಡ ನಡೆದು ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿ ಸಾಹಿತ್ಯದ ಪಾತ್ರ ಎನ್ನುವ ವಿಷಯವಾಗಿ ಗಣ್ಯರು ವಿದ್ವಾಂಸರು ಮಾತಾಡಿದ್ರು ಅಂತ. ಅದಾದ ನಂತರ ಅದೇ ಸಮಾನಾಂತರ ಗೋಷ್ಠಿ ವೇದಿಕೆ 2ರಲ್ಲಿ ಕರ್ನಾಟಕದ ಚಿತ್ರಣ ಬದಲಿಸಿದ ಚಳುವಳಿಗಳು ಎನ್ನುವ ವಿಷಯವಾಗಿ ದರ್ಶನ ಪುಟ್ಟಣಯ್ಯವರು, ಸಾರಾ ಗೋವಿಂದು ಅವರು ಮಾತಾಡ್ತಾರೆ. ಅದೇ ರೀತಿ ಬಂಕಾಪುರ್ ಚನ್ನಬಸಪ್ಪ, ಜಿ ಎಸ್ ರಾಜೇಂದ್ರ ಅಸುರನಾಡು ಹಾಗೂ ಇಂದಿರಾ ಕೃಷ್ಣಪ್ಪ ಅವರು ತಮ್ಮ ವಿಷಯಗಳನ್ನ ಮಂಡನೆ ಮಾಡಿದ್ರು ಅಂತ. ಮಕ್ಕಳ ವ್ಯಕ್ತಿತ್ವ ರೂಪಿಸುವಲ್ಲಿ ಸಾಹಿತ್ಯದ ಪಾತ್ರ ಎನ್ನುವ ಗೋಷ್ಠಿಯಲ್ಲಿ ಡಾಕ್ಟರ್ ಬಸು ಬೇವಿನಗಿಡದವರು, ಇವರು ಧಾರವಾಡ ಆಕಾಶವಾಣಿ ಕೇಂದ್ರದ ನಿವೃತ್ತ ನಿಲಯ ನಿರ್ದೇಶಕರಾಗಿದ್ದಾರೆ. ಇವರು ಮಕ್ಕಳ ಸಾಹಿತ್ಯದಲ್ಲಿ ಹೊಸ ಮೌಲ್ಯಗಳು ಎನ್ನುವ ವಿಷಯವಾಗಿ ಮಾತಾಡಿದರೆ, ಆರ್ ಡಿ ರವೀಂದ್ರ ಅವರು ಪೌರಾಣಿಕ ಕಾವ್ಯಗಳು ಹಾಗೂ ನೀತಿ ಪ್ರಧಾನ ಕಥೆಗಳು ಎನ್ನುವ ವಿಷಯವಾಗಿ ಮಾತಾಡ್ತಾರೆ. ಚಿತ್ರಕಲಾವಿದ ಬಾಗೂರು ಮಾರ್ಕಂಡೇಯ ಮಕ್ಕಳಲ್ಲಿ ರೂಪಿಸಬೇಕಾದ ಕಲೆ ಸಾಹಿತ್ಯದ ಬಗ್ಗೆ ವಿಷಯಗಳನ್ನ ಮಂಡನೆ ಮಾಡಿದ್ರು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಗೋಷ್ಠಿ 2ರಲ್ಲಿ ಅಂದ್ರೆ ಸಮಾನಾಂತರ ವೇದಿಕೆಯಲ್ಲಿ ಸಾಹಿತ್ಯ ಪಾತ್ರಗಳ ಮುಖಾಮುಖಿ ಎನ್ನುವ ವಿಷಯವಾಗಿ ಮಾತಾಡ್ತಾರೆ. ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟ ಅಧ್ಯಕ್ಷತೆ ವಹಿಸಿಕೊಂಡ್ರೆ, ಡಾಕ್ಟರ್ ಎಸ್ ಪಿ ಪದ್ಮಪ್ರಸಾದ್ ಅವರು ಪಂಪನ ಕೃಷ್ಣ ಕುಮಾರವ್ಯಾಸನ ಕೃಷ್ಣನ ಬಗ್ಗೆ ಹೋಲಿಕೆ ಮತ್ತು ವ್ಯತ್ಯಾಸಗಳ ಬಗ್ಗೆ ಮಾತಾಡಿದ್ರೆ, ಡಾಕ್ಟರ್ ಸಿ ಬಸವರಾಜ ಕಲಗುಡಿ ಅವರು ನಾಗಚಂದ್ರನ ಶ್ರೀರಾಮ ಹಾಗೂ ಕುವೆಂಪು ಅವರ ಶ್ರೀರಾಮನ ವ್ಯಕ್ತಿತ್ವ ವರ್ಣನೆಗಳನ್ನು ಮಾಡ್ತಾರೆ. ಡಾಕ್ಟರ್ ಎಂ ಸುಮಿತ್ರಾ ಅವರು ಶಿಷ್ಟ ಕೃತಿಗಳಲ್ಲಿ ದ್ರೌಪದಿಯನ್ನು ಹೇಗೆ ಬಣ್ಣಿಸಿದ್ದಾರೆ, ಜನಪದರು ತಮ್ಮ ಕೃತಿಗಳಲ್ಲಿ ದ್ರೌಪದಿಯನ್ನು ಹೇಗೆ ಬಣ್ಣಿಸಿದ್ದಾರೆ ಎನ್ನುವ ತೌಲನಿಕ ಅಧ್ಯಯನವನ್ನ ಈ ಗೋಷ್ಠಿಯಲ್ಲಿ ಆಯ್ತು. ಬಹಳ ವಿಶಿಷ್ಟ ಮತ್ತು ವಿಶೇಷವಾದಂತಹ ಗೋಷ್ಠಿ ಕೂಡ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ. ವಿಶೇಷವಾದಂತಹ ಒಂದು ಉಪನ್ಯಾಸ ಕಾರ್ಯಕ್ರಮ ಸಮಾನಾಂತರ ವೇದಿಕೆ 2ರಲ್ಲಿ ನಡೀತು. ಅದು ಶತಮಾನ ರಜತ ಸುವರ್ಣ ಸಂಭ್ರಮ ಅಂತೇಳಿ. ಶತಮಾನ
ರಜತ ಸುವರ್ಣ ಸಂಭ್ರಮ ಅಂತ ಟೈಟಲ್ ನಲ್ಲಿ ಆ ಒಂದು ಶೀರ್ಷಿಕೆಯಲ್ಲಿ ಪ್ರೊಫೆಸರ್ ಜಿ.ಬಿ. ಶಿವರಾಜು ಅವರು ಗಾಂಧಿ ಅಧ್ಯಕ್ಷತೆಯ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 100 ಎನ್ನುವ ವಿಷಯವಾಗಿ ತಮ್ಮ ಮಂಡನೆ ಮಾಡಿದರೆ, ಡಾಕ್ಟರ್ ಚಂದ್ರಶೇಖರ ವಸ್ತ್ರದ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಭಾರತ ಜನನಿಯ ತನುಜಾತೆ 100 ವರ್ಷ ಸಂದರ್ಭದಲ್ಲಿ ವಿಷಯ ಮಂಡನೆಯನ್ನು ಮಾಡ್ತಾರೆ. ಬಾಲಸುಬ್ರಹ್ಮಣ್ಯ ಕಂಜರ್ಪಡೆಯವರು ಭಾರತದ ಸಂವಿಧಾನ 75 ಅಂದ್ರೆ ಭಾರತಕ್ಕೆ ಸಂವಿಧಾನ ಒಂದು 75 ವರ್ಷಗಳಾದ ಸಂದರ್ಭದಲ್ಲಿ ಮಾತನಾಡಿದರೆ, ನಾಡೋಜ ಜಿ ಕೃಷ್ಣಪ್ಪ ಅವರು ಬೇಂದ್ರೆಯವರ 4 ತಂತಿಗೆ ಇಂದಿಗೆ ಜ್ಞಾನಪೀಠ ಪುರಸ್ಕಾರ ದೊರೆತು 50 ವರ್ಷಗಳಾದ ಸಂದರ್ಭದಲ್ಲಿ ಅವರು ತಮ್ಮ ವಿಷಯ ಮಂಡನೆಯನ್ನು ಮಾಡಿದ್ರು ಅಂತೇಳಿ. ಸಮಾನಾಂತರ ವೇದಿಕೆ 1 ಮತ್ತು 2ರಲ್ಲಿ ಇವತ್ತು ಇಡೀ ದಿನದ ಗೋಷ್ಠಿಗಳು, ಕಾರ್ಯಕ್ರಮಗಳು, ವಿದ್ವಾಂಸರು ಅಚ್ಚುಕಟ್ಟಾಗಿ ತಮ್ಮ ಪ್ರಬಂಧಗಳನ್ನ ಮಂಡಿಸಿ ಅನೇಕ ಸಾಹಿತ್ಯ ಆಸಕ್ತರಿಗೆ ರಸದೌತಣವನ್ನ ನೀಡಿದ್ರು ಅಂತ ಹೇಳ್ಬೋದು. ಇನ್ನು ಸಂಜೆ ಒಂದು ಗೋಷ್ಠಿ ಇದೆ ಸಮಾನಾಂತರ ವೇದಿಕೆಯಲ್ಲಿ, ಯುವ ಜನತೆ ಮತ್ತು ಸಬಲೀಕರಣ ಎನ್ನುವ ವಿಷಯವಾಗಿ ಮುರಳೀಧರ ಹಾಲಪ್ಪ ಅಧ್ಯಕ್ಷತೆ ವಹಿಸಿಕೊಳ್ತಾ ಇದ್ದಾರೆ. ಸುಧಾಕರ್ ಹೊಸಳ್ಳಿ ಅವರು ಆಶಯ ನುಡಿಗಳನ್ನಾಡ್ತಾರೆ. ಡಾಕ್ಟರ್ ವಸುಂಧರಾ ಅವರು ಕೌಶಲ್ಯಾಧಾರಿತ ಯುವ ಜನತೆ ಮತ್ತು ಅವಕಾಶಗಳು ಎನ್ನುವ ವಿಷಯವಾಗಿ ಮಾತನಾಡಿದರೆ, ಶ್ರೀ ರಾಘವೇಂದ್ರ ಗಣಪತಿ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಯುವ ಶಕ್ತಿಗೆ ಬೇಕಾದ ಮಾರ್ಗದರ್ಶನ ಕುರಿತು ಮಾತನಾಡ್ತಾರೆ. ಅದೇ ವೇದಿಕೆಯಲ್ಲಿ ಎಸ್ ಜಯಕುಮಾರ್ ಅವರು ಪ್ರತಿಭಾ ಪಲಾಯನ ಮತ್ತು ಪರಿಹಾರಗಳು ಎನ್ನುವ ವಿಷಯವಾಗಿ ಮಾತನಾಡ್ತಾರೆ. ಶ್ರೀಮತಿ ರೂಪಾ ಎಂ.ವಿ. ಅವರು ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಸಂಶೋಧನೆಯಲ್ಲಿ ಯುವ ಜನತೆಯ ಪಾತ್ರ ಎನ್ನುವ ವಿಷಯವಾಗಿ ಮಾತುಗಳನ್ನ ಆಡ್ತಾರೆ ಅಂತ. ಒಟ್ಟಾರೆಯಾಗಿ ಇವತ್ತು ಈ 2ನೇ ದಿನದ ಅಖಿಲ ಭಾರತ 78ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆದಿರುವಂತಹ ಈ ಸಮ್ಮೇಳನದಲ್ಲಿ ಒಂದು ಪ್ರಧಾನ ವೇದಿಕೆ, ಇನ್ನೊಂದು ಸಮಾನಾಂತರ ವೇದಿಕೆ, ಇನ್ನೊಂದು ಸಮಾನಾಂತರ ವೇದಿಕೆ, ಒಟ್ಟು 3 ವೇದಿಕೆಗಳಲ್ಲಿ ವಿಶೇಷವಾದಂತಹ ಗೋಷ್ಠಿಗಳಲ್ಲಿ ವಿದ್ವಾಂಸರು ತಮ್ಮ ವಿಷಯಗಳನ್ನ ಮಂಡನೆ ಮಾಡಿದ್ರು ಅಂತೇಳಿ. ಅಷ್ಟಲ್ಲದೆ ಕೂಡ ಇವತ್ತು ಪುಸ್ತಕ ಮಳಿಗೆಗಳಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಬಂದು ಭಾಗವಹಿಸಿದ್ದು ಕೂಡ ಕಂಡು ಬಂತು. ಅದೇ ಜೊತೆಯಾಗಿ ಅನೇಕ ಜನ ವಿದ್ಯಾರ್ಥಿಗಳು, ಮಹಿಳೆಯರು, ಮಕ್ಕಳು ಸಾಲು ಆಗಿ ತಂಡೋಪತಂಡವಾಗಿ ಬಂದು ಪುಸ್ತಕ ಮಳಿಗೆಗಳಲ್ಲಿ. ಇನ್ನೊಂದು ವಿಶೇಷ ಅಂತಂದ್ರೆ, ಈ ಕಬ್ಬಿನ ನಾಡು, ಭತ್ತದ ನಾಡು, ತೆಂಗು, ಬಾಳೆ, ಭತ್ತ ಬೆಳೆಯುವಂತಹ ಈ ಮಂಡ್ಯದ ಜನತೆ ತೋರುವ ಪ್ರೀತಿ, ಆ ವಿಶ್ವಾಸ, ಅದು ಊಟದ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿನ ಅಚ್ಚುಕಟ್ಟತನ ಇರ್ಬೋದು, ಶಿಸ್ತು ಇರ್ಬೋದು, ಶೌಚಾಲಯ, ಪ್ರತಿಯೊಂದು ಕೂಡ ಜಿಲ್ಲಾಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಅಂತೇಳಿ ಸ್ವಾಗತ ಸಮಿತಿ ಅಧ್ಯಕ್ಷರು ಆದಿಯಾಗಿ ಎಲ್ಲ ಕನ್ನಡದ ಕಾರ್ಯಕರ್ತರು ಅಚ್ಚುಕಟ್ಟಾದ ಸಮ್ಮೇಳನವನ್ನು ಮಾಡುವಲ್ಲಿ ಮಂಡ್ಯದ ಜನತೆ ಯಶಸ್ವಿಯಾಗಿದ್ದಾರೆ ಅಂತೇಳಿ. ಅಷ್ಟಲ್ಲದೆ ಕೂಡ ಊಟದ ಸಂದರ್ಭದಲ್ಲಿ ನೋಡೋದಾದ್ರೆ ಅತ್ಯಂತ ರುಚಿಕಟ್ಟಾದ ಹಾಗೂ ಅತ್ಯಂತ ವ್ಯವಸ್ಥಿತವಾದ ಊಟದ ವ್ಯವಸ್ಥೆಯನ್ನು ಕೂಡ ಈ ಮಂಡ್ಯದ ಜನತೆ ಮಾಡಿಕೊಟ್ಟು ಅಂತೇಳಿ. 2ನೇ ದಿನದ ಈ ಒಂದು ಅಖಿಲ ಭಾರತ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಇಡೀ ದಿನದ ಕಾರ್ಯಕ್ರಮಗಳ ಒಂದು ಸಂಕ್ಷಿಪ್ತವಾದಂತಹ ಒಂದು ಪಕ್ಷಿ ನೋಟವನ್ನು ಕೊಟ್ಟಿದ್ದೀನಿ. ಗ್ರಾಮೀಣ ಭಾರತಿ FM 90.4 ಬಾನುಲಿ ಕೇಂದ್ರಕ್ಕಾಗಿ ನಾನು ಮಂಡ್ಯದಿಂದ ನಟರಾಜ್ ಸೋನಾರ್. ಇದುವರೆಗೂ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ಸರಣಿ ರೇಡಿಯೋ ಕಾರ್ಯಕ್ರಮದ 29ನೆಯ ಸಂಚಿಕೆ ಪ್ರಸಾರವಾಯಿತು. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 2ನೇ ದಿನದ ವಿಶೇಷ ವರದಿಯನ್ನ ಸಾಹಿತಿಗಳಾದ ನಟರಾಜ್ ಸೋನಾರ್ ಅವರ ಮಾತುಗಳಲ್ಲಿ ಆಲಿಸಿದಿರಿ. ಕೇಳುಗರೆ, ಬಾನುಲಿ ಕನ್ನಡೋತ್ಸವದ ಎಲ್ಲ ಸಂಚಿಕೆಗಳನ್ನು ತಾವು ಕೇಳಲು ಗ್ರಾಮೀಣ ಭಾರತಿ 90.4 FM ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ನಿರಂತರ ಕೇಳುತ್ತೀರಿ 90.4 FM ಕಂಪನಾಂಕಗಳಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ನೀವು ಕನ್ನಡಿಗರಾಗಿರಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾನು ನಿಮ್ಮ ರೇಡಿಯೋ ಗೆಳೆಯ ರಾಘವೇಂದ್ರ ತೂನ. ನಮಸ್ಕಾರ.